ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಜಗತ್ತು ಏನು, ಜಗತ್ತು ಏಕೆ, ಈ ಜಗತ್ತು ಹೇಗೆ ಅನ್ನುವಂತಹ ಪ್ರಶ್ನೆಗಳು ಬಹಳ ಹಳೆಯ ಪ್ರಶ್ನೆಗಳು. ಕೆಲವರು ಆ ಪ್ರಶ್ನೆಗಳ ಬಗ್ಗೆ ವಿಚಾರ ಮಾಡಿದ್ರು, ಇನ್ ಕೆಲವ್ರಿಗೆ ಆ ಪ್ರಶ್ನೆಗಳ ಬಗ್ಗೆ ವಿಚಾರ ಮಾಡಕ್ ಸಮಯನೂ ಇಲ್ಲ. ಅವರಿಗೆ, ದುಡಿಯುವವರಿಗೆ, ಬಡವರಿಗೆ, ತಮ್ಮ ಹೊಟ್ಟೆಯ ಹಸಿವನ್ನು ಹಿಂಗಿಸಿಕೊಳ್ಳುವ ಪ್ರಯತ್ನದಲ್ಲಿರುವವರಿಗೆ, ತಮ್ಮದೇ ಆದಂತಹ ಸಮಸ್ಯೆಗಳಲ್ಲಿ ಮುಳುಗಿರುವವರಿಗೆ ಜಗತ್ತು ಏಕೆ ಅಂದ್ರೆ, ಯಾಕೆ ಬಂದಿದೀವಿ ನಾವು ಜಗತ್ತಿಗೆ, ಈ ಜಗತ್ತು ಹೇಗೆ ಸೃಷ್ಟಿಯಾಯ್ತು, ಜಗತ್ತು ಅಂದ್ರೆ ಏನು, ಈ ಯಾವ ಪ್ರಶ್ನೆಗಳು ಅವ್ರಿಗೆ ಬೇಕಾಗಿಲ್ಲ. ನಮಗೆ ಸಾಕಾಗಿದೆ ಹೋಗ್ರಿ ಅಂತಾರು. ಇನ್ನು ಕೆಲವರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡ್ರು. ಅವ್ರಿಗೆ ಋಷಿಗಳು ಅಂದ್ರು, ತಮ್ಮನ್ನೇ ತಾವು ಬೇರೆ ಬೇರೆ ಹೆಸರುಗಳಿಂದ ಕರ್ಕೊಂಡ್ರು. ಅವರಲ್ಲೂ ಕೂಡ ಒಬ್ಬೊಬ್ರು ಒಂದೊಂದು ರೀತಿ ಉತ್ತರ ಕೊಟ್ರು. ಒಬ್ರು ಜಗತ್ತು ಬಹಳ ಸುಂದರ ಅಂದ್ರು, ಮತ್ತೊಬ್ರು ಜಗತ್ತು ಬಹಳ ಕೆಟ್ಟ ಕರ್ಕಶ ಜಗತ್ತು ಅಂದ್ರು, ಒಬ್ರು ನೀರ ಮೇಲಿನ ಗುಳ್ಳೆ ಅಂದ್ರು. ಒಬ್ಬರೇ ನೀರ ಮೇಲಿನ ಗುಳ್ಳೆ ಅಂದವರೇನೆ ಈ ಜಗತ್ತೇ ಪರಮಾತ್ಮನ ವಾಸಸ್ಥಾನ ಅಂದ್ರು. ಬಸವಣ್ಣವರು ಹೇಳ್ತಾರೆ, ಕಬ್ಬುಣದ ನೀರ ಬಬ್ಬುಳಿಕೆಗೆ ಕಬ್ಬುಣದ ಕಟ್ಟು ಕೊಟ್ಟು ಸುರಕ್ಷಿತ ಮಾಡುವ ಭರವ ನೋಡ. ಒಂದ್ ಸಂದರ್ಭದಲ್ಲಿ ಅಂದ್ರು, ಇದು ಶರೀರ ಅಂದ್ರೆ ನೀರ ಬಬ್ಬುಳಿಕೆ ಅಂದ್ರೆ ಗುಳ್ಳೆ. ಇನ್ನೊಂದು ಸಂದರ್ಭದಲ್ಲಿ ಅಂದ್ರು, ಇದು ಕೂಡಲ ಸಂಗನ ಒಲಿಸ ಬಂದ ಪ್ರಸಾದ ಕಾಯ. ಎಂತ ಅದ್ಭುತ! ಜಗತ್ತು ಒಬ್ರಿಗೇನೆ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ತರ ಕಾಣಿಸುತ್ತೆ. ಇನ್ನು ಎಲ್ಲರಿಗೂ ದೃಷ್ಟಿಕೋನ ಬೇರೆ ಬೇರೆನೆ ಇರುತ್ತೆ. ಅದಕ್ಕೆ ಆಮೇಲೆ ನಾವು ಚಿಕ್ಕವರಿದ್ದಾಗ ಸಾಮಾನ್ಯವಾಗಿ ಜಗತ್ ಚೆನ್ನಾಗಿಲ್ಲ ಅಂತ ಅನ್ಸ. ಯಾಕಂದ್ರೆ ನಾವು ಓದಿದ್ದೆಲ್ಲ ಹಾಸ್ಟೆಲ್ ಅಲ್ಲಿ, ಕಣ್ಣಿಲ್ಲದವ್ರ ನಡುವೆನೆ, ಕಣ್ಣಿಲ್ದವ್ರೆ ಹೆಚ್ಚು, ಕಣ್ಣಿಲ್ದವ್ರದ್ದೇ ಜಗತ್ತು. ಹಾಗಾಗಿ ಆಮೇಲೆ ಕೇಳ್ತಿದ್ದು ಬರೀ ನೆಗೆಟಿವ್ ಆಗಿ ಕೇಳೋದು. ಆವಾಗ ಹಂಗ ಅನ್ಕೊಂತ ಇದ್ವಿ. ಆಮೇಲೆ ಆಧ್ಯಾತ್ಮ ಕ್ಷೇತ್ರಕ್ಕೆ ಬಂದ್ಮೇಲೂ ಕೂಡ 99 ಬರೀ ಪ್ರಳಯದ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ಪ್ರಳಯದ ಪುಸ್ತಕ ಓದಿಸ್ತಾ ಇದ್ದೆ, ಲೇಖನಗಳು ಓದಿಸ್ತಾ ಇದ್ದೆ. ಅವಾಗ ಟಿವಿ ಇರ್ಲಿಲ್ಲ, ರೇಡಿಯೋದೆಲ್ಲ ಬರ್ತಿರ್ಲಿಲ್ಲ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂತ ಇದ್ದೆ. ಅವಾಗ್ಲೂ ಏನೂ ಆಗ್ಲಿಲ್ಲ. 12ನೇ ಇಸ್ವಿಲಿ ಆಗತ್ತೆ ಅಂದ್ರು, ಅವಾಗ್ಲೂ ಏನೂ ಆಗ್ಲಿಲ್ಲ. ಹಂಗಾದ್ರೆ ಈ ಜಗತ್ತೇನೋ ಬೇರೆ ಇರ್ಬೋದಲ್ಲ. ಇನ್ನು ಈ ಜಗತ್ತಿನಲ್ಲಿ ಸಂಸಾರ ಅಂತ ಒಂದಿದೆಯಲ್ಲ, ಸಂಸಾರ ಅಂದ ಕೂಡಲೇ ಸಾಮಾನ್ಯವಾಗಿ ಶರಣರು ಕೂಡ ಸಂಸಾರ ಹೇಯಸ್ಥಲ ಅಂತ ಒಂದ್ ಮಾಡಿದ್ದಾರೆ. ಶಟಸ್ಥಲ ಮಾರ್ಗದಲ್ಲಿ ಸಂಸಾರ ಹೇಯಸ್ಥಲ. ಆದ್ರೆ ಆ ಸಂಸಾರ ಹೇಯವೂ ಕೂಡ, ಹೇಯ ಅಂದ್ರೆ ಗೊತ್ತಲ್ಲ ನಿಮ್ಗೆಲ್ಲ. ಹೇಯ ಅಂದ್ರೆ ಏನು? ಕೆಟ್ಟದ್ದು. ಹೇಯ ಅಂದ್ರೆ ಕೆಟ್ಟದ್ದು. ಆ ಕೆಟ್ಟದ್ದು ಅನ್ನೋದು ಕೂಡ ಖಾಯಂ ಕೆಟ್ಟದ್ದನ್ನಲ್ಲ. ಅವರು ಮುಂದೆ ಗುರುಕಾರುಣ್ಯ ಸ್ಥಳ ಬಂತು. ಸಂಸಾರ ಸ್ಥಳ ಅದಕ್ಕೂ ಹೇಯ ಸ್ಥಳ ಕೂಡಲೇ ಯಾವ್ದು ಅಳವಡಿಸಿದ್ದಾರೆ? ಗುರುಕಾರುಣ್ಯ ಸ್ಥಳ. ಗುರುಕಾರುಣ್ಯ ಸ್ಥಳದಲ್ಲಿ ಗುರು ನಮಗೆ ಒಂದು ಹೊಸ ಮಾರ್ಗವನ್ನೇ ತೋರಿಸ್ಕೊಟ್ಬಿಡ್ತಾನೆ. ಆವಾಗ ಹೇಯವಾಗಿದ್ದ ಸಂಸಾರ ಪ್ರಿಯವಾಗಿ ನಮ್ಮ ಸಾಧನೆಗೆ ಅನುಕೂಲಕರವಾಗಿ ಕಾಣಿಸುತ್ತೆ. ಆವಾಗ ಸಂಸಾರ ಕೆಟ್ಟಲ್ಲ. ಬಸವಣ್ಣವರು ಕೆಲವು ಸಂದರ್ಭದಲ್ಲಿ ಸಂಸಾರ ಹೇಯಸ್ಥಳ ಅನ್ನೋ ಬಗ್ಗೆ ವಚನಗಳನ್ನ ಹೇಳಿದ್ದಾರೆ. ಚಂದ್ರೋದಯಕ್ಕೆಂಬುದು ಹೆಚ್ಚುವುದಯ್ಯ, ಚಂದ್ರ ಕುಂದುವುದಯ್ಯ,
ಚಂದ್ರಮಂಗಿ ರಾಹು ಅಡ್ಡ ಬಂದಲ್ಲಿ ಸಂಸಾರ, ಸಮುದ್ರ ಅಡ್ಡ ಬಂದಿ. ಚಂದ್ರಮಂಗಿ ರಾಹು ಅಡ್ಡ ಬಂದಲ್ಲಿ ಏನು ಅಂಬುದಿ ಬೊಬ್ಬಿಟ್ಟಿತ್ತೆ. ಅಂಬುದಿಯ ಮುನಿ ಆಪೋಷಣವ ಕೊಂಬಲ್ಲಿ ಚಂದ್ರಮ್ಮನ ಅಡ್ಡ ಬಂದನೆ. ಆರಿಗಾರು ಇಲ್ಲ ಕೆಟ್ಟವಂಗೆ ಕೆಳ ಇಲ್ಲ, ಹೀಗೆ ಹೇಳ್ತಾರೆ. ಅದೊಂದು ಸಂದರ್ಭ ಅಷ್ಟೇ. ಆದರೆ ಮಹಾಮನೆಯನ್ನು ಕಟ್ಟುವಾಗ ಬಸವಣ್ಣನವರು ಸಂಸಾರವನ್ನೇ ಬಳಸ್ಕೊಂಡ್ರು. ನೀಲಮ್ಮನವರು, ಅಕ್ಕನಾಗಮ್ಮನವರು, ಚನ್ನಬಸವಣ್ಣ ಅದನ್ನೇ ಆ ಸಂಸಾರವನ್ನು ವಿಶಾಲಗೊಳಿಸಿ, ಇವರಷ್ಟೇ ನನ್ನವರಲ್ಲ, ಯಾರ್ಯಾರು ಬಂದ್ರು ಎಲ್ಲರೂ ನನ್ನವರೇ, ಯಾರ್ಯಾರು ಬರ್ಲಿಲ್ವೋ ಅವ್ರನ್ನೆಲ್ಲ ಕರ್ಕೊಂಬರೋಣ, ಎಲ್ಲರನ್ನೂ ಹಿಂಬಿಟ್ಕೊಳ್ಳೋಣ, ಮಹಾಮನೆಯನ್ನೆಲ್ಲರಿಗೂ ಮುಕ್ತಗೊಳಿಸೋಣ. ಆವಾಗ ಅದು ಶರಣ ಸಂಕುಳ ಆಯ್ತು. ಬಸವಣ್ಣವ್ರ ಸಂಸಾರ ಹೋಗಿ ಅದು ಶರಣ ಸಂಕುಳ ಆಯ್ತು. ಅದಕ್ಕೆ ಜಗತ್ತನ್ನ ನೋಡುವ ದೃಷ್ಟಿಕೋನ ಬದಲಾವಣೆ ಆಗ್ಬೇಕೆ ಹೊರತು ಜಗತ್ತನ್ನು ಬದಲಾಯಿಸಕ್ಕಾಗಲ್ಲ. ಜಗತ್ತನ್ನು ಬದಲಾಯಿಸೋದು ನಮ್ಮ ಹಣವಲ್ಲ. ಅದಕ್ಕೋಸ್ಕರವಾಗಿ ನಮ್ಮನ್ನು ನಾವು ಬದಲಾಯಿಸ್ಕೊಳ್ಳೋಣ, ನಮ್ಮ ದೃಷ್ಟಿಕೋನವನ್ನು ಬದಲಾಯಿಸ್ಕೊಳ್ಳೋಣ. ಆವಾಗ ಜಗತ್ತು ಸುಂದರವೇ. ಏನ್ ಮೂರ್ತಿರಾವ್ ಅಂತ ಒಬ್ರಿದ್ರು, ಬಹಳ ದೊಡ್ಡ ಚಿಂತಕರು, 103 ವರ್ಷ ಬದುಕಿದ್ರು. 103 ವರ್ಷ ಬದುಕಿದ್ರು, 104 ವರ್ಷ ಏನೋ ಬದುಕಿದ್ರು. ಬೆಂಗಳೂರಲ್ಲೇ ಇದ್ರು ಅವ್ರು. ಮತ್ತೆ ಆಗ 93, 94, 95, 96, 97 ತೀರ್ಕೊಂಡ್ರು. ಅವರು ದಿವಸ ವಾಕಿಂಗ್ ಹೋಗ್ತಿದ್ರು. ಅವರು ವಾಕಿಂಗ್ ಹೋಗ್ತಿರ್ಬೇಕಾದ್ರೆ ಒಂದು ಹಸು ಬಂದು ಎತ್ತ ಒಗದ್ ಬಿಡ್ತು ಅವ್ರನ್ನ, ಅಂದ್ರೆ ಗುದ್ದು ಬಿಡ್ತು. ಅವಾಗ 104ನೇ ವರ್ಷದಲ್ಲೂ ವಯಸ್ಸು ವಾಕಿಂಗ್ ಹೋಗ್ತಿದ್ರು ಅವ್ರು. ಅದು ಯಾರು ಜೊತೆಗಿರ್ಲಿಲ್ವೋ ಅಥವಾ ಏನಾದ ಮುಗೀತು. ಅದರಲ್ಲೇ ಅವರು ಮುಂದೆ ಅಸ್ವಸ್ಥರಾಗಿ ಜೀವ ಬಿಟ್ರು. ಆ ಹಸು ಎತ್ತು ಒಗ್ದಿದ್ದು ಅದು ಹಸು ತಪ್ಪ ಅಥವಾ ಇವ್ರು ವಾಕಿಂಗ್ ಹೋಗಿದ್ದು ಇವ್ರ ತಪ್ಪ ಅಲ್ಲ. ವಾಕಿಂಗ್ ಹೋಗಿದ್ದು ತಪ್ಪಲ್ಲ. ಕೆಲವ್ರು ಬೈತಾರೆ, ನೀವು ವಾಕಿಂಗ್ ಹೋಗಿದ್ರೆ ಏನಾಗ್ತಿತ್ತು, ಈ ವಯಸ್ಸಲ್ಲಿ ಯಾಕೆ ವಾಕಿಂಗ್ ಹೋಗ್ಬೇಕಾಗಿತ್ತು, ವಾಕಿಂಗ್ ಹೋಗದಿದ್ರೆ ಹಸು ನಿನ್ಗೆ ಆಯ್ತಿರ್ಲಿಲ್ಲ, ಹಸು ಆಯ್ದೇ ಇದ್ರೆ ನೀನು ಸಾಯ್ತಿರ್ಲಿಲ್ಲ, ನೀನ್ ಅಲ್ಲಿಗೆ ಹೋಗಿದ್ದಕ್ಕೆ ಆಯ್ತು. ಹಸು ಇವ್ರು ವಾಕಿಂಗ್ ಹೋಗದೇ ಇದ್ರು, ಹಸು ಹಾಯ್ದೇ ಇದ್ರು, ಅವ್ರು ಸಾಯ್ತಿದ್ರು. ಸಾಯೋದನ್ನ ಯಾರು ತಪ್ಪಿಸ್ಕೊಳಕ್ಕಾಗಲ್ಲ. ಹಾಗಂತೇಳಿ ವಾಕಿಂಗ್ ಬಿಡ್ಬಾರ್ದು. ಕೆಲವರು ಪ್ರಿಕಾಷನರಿ ಮೆಜರ್ ಅಂತ ಹೇಳಿ, ಮುನ್ನೆಚ್ಚರಿಕೆ ಅಂತ ಹೇಳಿ ಏನು ಮಾಡೋದೇ ಇಲ್ಲ ಅವರು. ಆವಾಗ ಅವ್ರ ಜೀವನದಲ್ಲಿ ಏನು ಪ್ರಗತಿ ಆಗಲ್ಲ. ಕೆಲಸ ಮಾಡ್ಬೇಕು, ವಾಕಿಂಗ್ ಮಾಡ್ಬೇಕು. ಹಸುಗಳು ಹಂಗಂತೇಳಿ ಬೆಂಗಳೂರಲ್ಲಿ ಹಸುಗಳನ್ನೆಲ್ಲ ರೋಡಿಗೆ ಬಿಡ್ಲಾರ್ದಂಗ್ ಮಾಡ್ಬಿಟ್ರಿ ಇನ್ನು ಹಸುಗಳು ಬೇಡ ಅನ್ನಕ್ಕೂ ಬರಲ್ಲ. ಹಸುಗಳು ಇರ್ಬೇಕು. ಯಾವಾಗ ಏನ್ ನಡೀತದ ಜಗತ್ತಿನಲ್ಲಿ ನಡೀತದ. ಅವ್ರ ಬಗ್ಗೆ ಅವ್ರಿಗೆ ಒಂದ್ ಮಾತು ಹೇಳ್ತಿದ್ರು, ಏನ್ ಮಾಡ್ತೀರಾ, ನಾ ಚಿಕ್ಕವನಿದ್ದೆ ಅವಾಗ ಹೈಸ್ಕೂಲಲ್ಲಿ ಅವ್ರ ಕಾರ್ಯಕ್ರಮ ಬಹಳ ಕೇಳ್ತಿದ್ದೆ, ರೇಡಿಯೋದಲ್ಲಿ ಬರ್ತಿದ್ದು. ಬಹಳ ಬುತ್ತಿ ಅಂತ ಹಿರಿಯರಿಗಾಗಿ ಕಾರ್ಯಕ್ರಮ ಇರ್ತಿತ್ತು. ಕನ್ನಡ ಭಾರತಿನಲ್ಲಿ ಅವ್ರ ಸಂದರ್ಶನ ಬರ್ತಿತ್ತು, ಕೇಳ್ತಿದ್ದೆ. ಅವಾಗ ಅವ್ರೊಂದ್ ಮಾತು ಹೇಳೋರು, ನಾನು ಈ ಜಗತ್ತನ್ನ ಚೆನ್ನಾಗಿಲ್ಲ ಅಂತ ಯಾವತ್ತೂ ಹೇಳಲ್ಲ. ಯಾಕೆ ಅಂದ್ರೆ ನಮ್ಮ ಅಜ್ಜ ನಮ್ಮ ಅಪ್ಪನಿಗೆ ಹೇಳ್ತಿದ್ದ, ನಮ್ ಕಾಲ ಚಲೋ ಇತ್ತು, ನಿಮ್ ಕಾಲ ಕೆಟ್ಟೋಯ್ತು, ಈಗ ಏನಪ್ಪ ಉಪಯೋಗ ಇಲ್ಲ ಅಂತ ನಮ್ಮ ಅಪ್ಪನಿಗೆ ಹೇಳ್ತಿದ್ದ. ನಮ್ಮ ಅಪ್ಪ ನನಗೆ ಹೇಳ್ತಿದ್ದ, ಈ ಕಾಲ ಕೆಟ್ಟೋಯ್ತು, ನಮ್ ಕಾಲನೇ ಚೆನ್ನಾಗಿತ್ತು. ನನ್ನ ಮಗನಿಗೆ ಹಂಗೆ ಹೇಳಲ್ಲ. ನನ್ನ ಮಗನಿಗೆ ನಾನು ಕಾಲ ಚೆನ್ನಾಗಿದೆ, ಬರ್ತಾ ಬರ್ತಾ ಬೆಳ್ಳಿ ಯುಗ, ಸುವರ್ಣ ಯುಗ ಬರ್ತಾ ಇದೆ, ಚೆನ್ನಾಗಿದೆ ಅಂತ ನಾನು ಹೇಳ್ತೀನಿ. ಅವಾಗ ನೀವ್ ಅನ್ಬೋದು, ಇಲ್ಲ ರೀ ಹಿಂದಿನ ಕಾಲ ಚೆನ್ನಾಗಿತ್ತು, ಈ ಕಾಲ ಚೆನ್ನಾಗಿಲ್ಲ, ನಮ್ ಬೆಂಗಳೂರು ಚೆನ್ನಾಗಿಲ್ಲ. ಹೌದಲ್ರಿ? ವಿಜಯ್ ಕುಮಾರ್ ಅವ್ರಿಗೆ ಕೇಳಿದ್ರೆ, ನಮ್ ಬೆಂಗಳೂರು ಚೆನ್ನಾಗಿಲ್ಲ ರೀ, ಏನ್ ಟ್ರಾಫಿಕ್ ರೀ, ಅವ್ರ ಗದ್ಲ, ವಿಪರೀತ ಗದ್ಲ, ಟ್ರಾಫಿಕ್, ನಿಂತು ನಿಂತು ಸಾಕಾಗ್ಬೇಕು, ಹೊಗೆ ಕುಡಿಬೇಕು, ಧೂಳು. ಇನ್ ಕಾರ್ ಒಳಗೆ ಇರೋಣ ಅಂದ್ರೆ AC, ಅದು ಮತ್ತೆ ಆರೋಗ್ಯಕ್ಕೆ ಒಳ್ಳೇದಲ್ವಂತೆ.
ಅಂತ ಅನ್ಬೋದು ಅವನು. ಅವ್ರೇನ್ ಹಂಗ ಅನ್ಲಿಕ್ಕಿಲ್ಲ ಮೋಸ್ಟ್ಲಿ, ಅನ್ನಕ್ಕೆ ಅವಕಾಶ ಇದೆ. ಆದ್ರೆ ಬೆಂಗಳೂರು ಅಷ್ಟೊಂದು ಕೆಟ್ಟಿದ್ರೆ ಅಲ್ಲಿಗೆ ಯಾಕೆ ಜನ ಹೋಗ್ತಿದ್ರು? ಎಲ್ಲರೂ ಹುಡ್ಕೊಂಡು ಬರೀ ಬೆಂಗಳೂರಿಗೆ ಹೋಗ್ತಾರಲ್ಲ, ಹೌದಾ ಇಲ್ವಾ? ಬೆಂಗಳೂರು ಚೆನ್ನಾಗಿಲ್ಲ ಅಂತಾರೆ, ಮತ್ ಬೆಂಗಳೂರು ಬಿಡೋದೇ ಇಲ್ಲ. ಅದಕ್ಕೆ ನಾನು ಹೇಳೋದು, ಬೆಂಗಳೂರು ಚೆನ್ನಾಗಿಲ್ದೆ ಹೋದ್ರೆ ಊರಲ್ಲಿ ಬನ್ನಿ, ಒಂದು ಅರ್ಧ ಎಕರೆ ಜಮೀನ್ ಇರಲಿ, 1 ಎಕರೆ ಜಮೀನ್ ಇರಲಿ, ನೋಡೋಣ, ಅಲ್ಲಿ ಬದುಕ್ರಿ. ಅಲ್ಲಿ ಒಂದು ಸಣ್ಣ ಮನೆ ಕಟ್ಕೊಳ್ಳಿ, ತರಕಾರಿಗಳನ್ನ ಬೆಳ್ಕೊಳ್ಳಿ, ಅಲ್ಲೇ ಇರಪ್ಪ, ನೋಡೋಣ. ಅಲ್ಲಿ ಯಾರೂ ರೆಡಿ ಇಲ್ಲ. ಬೆಂಗಳೂರಲ್ಲಿ ಎಷ್ಟೇ ಕಷ್ಟ ಆಗ್ಲಿ, ಒಂದ್ ಸಣ್ಣ ಗುಡಿಸ್ಲೆ ಆಗ್ಲಿ, ಬಾಡಿಗೆ ಮನೆ ಆಗ್ಲಿ, ಕೊನೆ ಕೊಳಚೆ ಪ್ರದೇಶದಲ್ಲಿ ಇರೋದಾಗ್ಲಿ, ಸ್ಲಮ್ ಏರಿಯಾದಲ್ಲಿ, ಬೆಂಗಳೂರಲ್ಲೇ ಇರ್ಬೇಕು. ಹಂಗ ಈ ಮನುಷ್ಯನ ಈ ಮೆಂಟಾಲಿಟಿ ಅಂದ್ರೆ ಬೆಂಗಳೂರು ಹಂಗಾಯ್ತು. ಬೆಂಗಳೂರು ಬಿಟ್ಟು ಹೊರಗಡೆ ಬರೋದ್ ಕಲೀರಿ, ಅವಾಗ ಬೆಂಗಳೂರಲ್ಲಿ ಇರೋರಾದ್ರೂ ಚೆನ್ನಾಗಿರ್ಲಿ. ಅದಕ್ಕೆ ನಾನು ಹೇಳೋದು, ಯಾರಿಗೆ ಹಳ್ಳಿಯಲ್ಲಿ ಜಮೀನ್ ಇದೆಯೋ, ಯಾರಿಗೆ ಹಳ್ಳಿಯಲ್ಲಿ ಜಾಗ ಇದೆಯೋ, ಬದುಕು ಕಟ್ಕೊಳಕ್ ಅವಕಾಶ ಇದೆಯೋ, ಬೆಂಗಳೂರು ಬೈಬೇಡಿ, ಮುಂಬೈನ ಬೈಬೇಡಿ, ಡೆಲ್ಲಿನ ಬೈಬೇಡಿ. ಏನು ಗತಿ ಇಲ್ದಿದ್ದವ್ರ ಪಾಪ ಅಲ್ಲಿರ್ಲಿ. ಅವರು ಕೊಳಚೆ ಪ್ರದೇಶದಲ್ಲಿ ನಿಮ್ಗಿಂತ ಖುಷಿಯಾಗಿರ್ತಾರೋ ಹಳ್ಳಿಯವ್ರಿಗಿರ್ಗಂತ. ನಾನು ಡೆಲ್ಲಿಲಿ ನೋಡ್ತಾ ಇದ್ದೆ, ಡೆಲ್ಲಿಲಿ ಇದ್ದೆ, ಒಂದು 4-5 ತಿಂಗಳು ಡೆಲ್ಲಿಲಿ ಇದ್ದೆ ನಾನು. ಎಷ್ಟು ಕಷ್ಟದಲ್ಲಿ ಎಷ್ಟು ಖುಷಿಯಾಗಿ ಅವ್ರು ಬದುಕ್ತಾರೆ ಅಂದ್ರೆ, ಎಷ್ಟೋ ಜನರದ್ದು ಡೆಲ್ಲಿನಲ್ಲಿ ಆ ಚರಂಡಿ ಕಟ್ಟೆಗಳ ಮೇಲೆ ಜೀವನ. ಅಲ್ಲೇ ಹೆರಿಗೆ ಮಾಡಿಸ್ತಾರೆ, ಅಲ್ಲೇ ಬಟ್ಟೆ ಕಟ್ಬಿಟ್ಟು ಅಲ್ಲೇ ಹೆರಿಗೆ ಮಾಡಿಸ್ತಾರೆ, ಅಲ್ಲೇ ಪರೋಟ ಬೇಯಿಸ್ತಾರೆ, ಪಕ್ಕದಲ್ಲೇ ಕೊಳಚೆ ನೀರು ಹರಿತಿರ್ತದೆ, ವಾಸನೆ. ನಮ್ಗಲ್ಲೂ 1 ತಾಸು ಬದುಕಕ್ಕಾಗಲ್ಲ, ಅವ್ರ ಜೀವನ ಎಲ್ಲ ಅಲ್ಲೇ ಕಳೆದ್ಬಿಡ್ತಾರೆ. ರೈಲ್ವೆ ಟ್ರ್ಯಾಕ್ ಹಂಗ್ ಬದುಕ್ತಾರೆ. ಆಮೇಲಿಂದ ರೈಲ್ವೆ ಸ್ಟೇಷನ್ಗಳಲ್ಲಿ ಬದುಕ್ತಾರೆ. ಅಂದ್ರೆ ಅವರು ವಿಧಿ ಇಲ್ಲ ಪಾಪ, ಅವ್ರಿಗೆ ವಿಧಿ ಇಲ್ಲ. ನಾವು ಚೆನ್ನಾಗಿರೋರು, ಅವಕಾಶ ಇದ್ದವರು, ನಾವ್ಯಾಕೆ ಬೆಂಗಳೂರಿಗೆ ಅಂಟ್ಕೊಂಡಿದೀವಿ, ನಾವ್ಯಾಕೆ ಮುಂಬೈಗೆ ಅಂಟ್ಕೊಂಡಿದೀವಿ? ಟಾಟಾ ಬಿರ್ಲಾ ಅಥವಾ ಅದಾನಿ ಅಂಬಾನಿ ಅವ್ರ್ಯಾಕೆ ಮನೆ ಮಾಡಿದ್ರು ಮುಂಬೈನಲ್ಲಿ? ಅವ್ರು ಹೊರಗೆ ದೂರದಲ್ಲಿ ಅವ್ರ ದಿವಸ ಓಡಾಡಕ್ ಅವಕಾಶ ಇರುತ್ತೆ, ಅವರು ಹೊಲದಲ್ಲಿ ಒಂದು ಬಂಗ್ಲೆ ಮಾಡ್ಕೊಂಡು ಆರಾಮಾಗಿರ್ಬೋದಲ್ಲ. ಆ ರೀತಿ ಜಗತ್ತನ್ನ ನಾವು ಬರೀ ನಮ್ಮ ಬದುಕನ್ನ ಅಷ್ಟೇ ನೋಡ್ಕೋಬಾರ್ದು. ಜಗತ್ತನ್ನ ಸುಂದರಗೊಳಿಸೋದಕ್ಕೆ, ನಮ್ಮ ಕಡೆಯಿಂದ ಜಗತ್ತಿಗೆ ಒಳ್ಳೇದು ಮಾಡೋದಕ್ಕೆ, ಜಗತ್ತನ್ನ ಸುಂದರಗೊಳಿಸೋದಕ್ಕೆ, ಮತ್ತೆ ಈ ಜಗತ್ತಿನ ಟೆನ್ಷನ್ ಅನ್ನು ಕಡಿಮೆ ಮಾಡೋದಕ್ಕೆ ಏನ್ ಸಾಧ್ಯತೆ ಇದೆಯೋ ಅದನ್ನ ನಾವು ಮಾಡೋಣ, ಮತ್ತು ಒಳ್ಳೇದನ್ನೇ ನೋಡೋಣ. ಎಲ್ಲದರಲ್ಲೂ ಒಳ್ಳೇದನ್ನೇ ನೋಡೋಣ. ರಮಣ ಮಹರ್ಷಿಗಳಿಗೆ ಒಬ್ಬ ಬಹಳ ಬೈತಿದ್ನಂತೆ, ಅವ್ರ ಆಶ್ರಮದ ಮುಂದೆನೆ ಇರ್ತಿದ್ನಂತ ಅವನು, ಯಾವಾಗ್ಲೂ ಬೈಯೋದು. ಆಮೇಲೆ ಅವನ್ ಸತ್ತ ಒಂದ್ ದಿವಸ. ಅವ್ರ ಭಕ್ತರೆಲ್ಲ ಬಹಳ ಖುಷಿ ಪಟ್ರು, ಬಂದು ಹೇಳಿದ್ರು ಗುರುಗಳಿಗೆ, ಇವನು ನಿಮಗ್ ಬಹಳ ಬೈತಿದ್ನಲ್ರಿ, ಅವನ್ ಸತ್ತ ಅಂತ. ಅದಕ್ಕೆ ರಮಣ ಮಹರ್ಷಿಗಳೇನಂದ್ ಗೊತ್ತಾ? ಇಲ್ಲ, ಅವನ್ ಬಹಳ ನೀಟಾಗಿರ್ತಿದ್ದ, ಶಿಸ್ತಾಗಿರ್ತಿದ್ದ, ಏನು ಒಳ್ಳೆ ಬಟ್ಟೆ ಹಾಕೊಂತಿದ್ದ ಅವನು ಅಂತಂದ್ರೆ, ಯಾವಾಗ್ಲೂ ಇಸ್ತ್ರಿ ಬಟ್ಟೆ, ತುಂಬಾ ಚೆನ್ನಾಗಿರ್ತಿದ್ದ ಅಂತಂದ್ರಂತ ಅವರು. ಅಂದ್ರೆ ಬೇರೆಯವ್ರಿಗೆ ಕಾಣಿಸ್ತಿದ್ದು ರಮಣ ಮಹರ್ಷಿ, ನಮ್ಮ ಗುರುಗಳಿಗೆ ಬೈತಾನೆ ಇವನು ಅಂತ. ಆದ್ರೆ ಅವ್ರ ಕಣ್ಣಿಗೆ ಅವರು ಕಾಣಿಸ್ತಿದ್ದೇ ಬೇರೆ. ಅವನು ಶಿಸ್ತಾಗಿರ್ತಿದ್ದ, ಒಳ್ಳೆ ಬಟ್ಟೆ ಹಾಕೊಳ್ತಾ ಇದ್ದ. ಅಂದ್ರೆ ದೃಷ್ಟಿಕೋನವನ್ನ ನಾವು ಬದಲಾಯಿಸ್ಕೋಬೇಕು. ದೃಷ್ಟಿಕೋನವನ್ನು ಬದಲಾಯಿಸ್ಕೊಂಡ್ರೆ ಎಲ್ಲವೂ ಒಳ್ಳೇದೇ, ಎಲ್ಲರಲ್ಲಿಯೂ ಒಳ್ಳೇದು ಕಾಣಿಸೋಣ. ಅದಕ್ಕೆ ನಾನೊಂದು ನಿಯಮ ಇಟ್ಕೊಂಡಿದ್ವಿ, ಅದು ನಿಮ್ಗೂ ಸೂಕ್ತ ಆದ್ರೆ ಅಳವಡಿಸ್ಕೋಬಹುದು. ಏನಂದ್ರೆ, ಈ ಅಣ್ಣ ತಮ್ಮಂದ್ರು ಜಗಳ ಆಡ್ತಿರ್ತಾರಲ್ಲ, ಜಗಳ ಆಡ್ಕೊಂಡು ಬಂದು ಹೇಳ್ತಿರ್ತಾರ ನಮ್ಮ ಹತ್ರ, ಜಗಳ ಬಹಳ ಕೆಟ್ಟವನಿದಾನ್ರಿ ಅವನು, ನಮ್ಮ ಅಣ್ಣ ಸರಿ ಇಲ್ಲ ರೀ, ನಮ್ಮ ತಮ್ಮ ಸರಿ ಇಲ್ಲ, ಅದಕ್ಕೆ ನಾವು ಬೇರೆ ಆಗ್ಬೇಕಂತ ಮಾಡಿದೀವಿ. ನಾನು ಬೇರೆ ಆಗ್ಬಿಡಿ. ಅವಾಗಂತಾರೆ, ಇಲ್ಲ ನೀವೇನೋ ಸೊಲ್ಯೂಷನ್ ಹೇಳ್ತೀರಾ ಅಂತ ಬಂದಿದ್ವಿ, ನೀವು ಬೇರೆ ಆಗ್ಬಿಡಿ ಅಂತ ಹೇಳ್ತಿದ್ದೀರಲ್ಲ. ಹೌದ್, ಮತ್ ಜಗಳ ಆಡ್ಕೊಂಡು ಒಟ್ಟಿಗೆ ಬದುಕೋದಕ್ಕಿಂತ ದೂರದಲ್ಲಿ ಚೆನ್ನಾಗಿರಿ, ಮನೆ ಪ್ರತ್ಯೇಕ ಮಾಡ್ಕೊಳ್ಳಿ. ಆಮೇಲೆ ಹೊಲ ಹಂಚ್ಕೊಳ್ವಾಗ ಸಣ್ಣ ಪಟ್ಟಿ ಮಾಡ್ಕೋಬೇಡ್ರಿ, ಅವ್ರಿಗೊಂದು ಹೊಲ ಬಿಡ್ರಿ, ನೀವೊಂದು ಹೊಲ ಹಂಚ್ಕೊಳ್ಳಿ. ಒಂದು 4 ಎಕರೆ ಬರ್ತಿದ್ರೆ 4 ಎಕರೆ ಒಂದೇ ಕಡೆ ತಗೊಳ್ಳಿ. ಆವಾಗ
ನಿಮಗೆ ಸ್ವಲ್ಪ ಕಡಿಮೆ ಪ್ರಮಾಣದ ಭೂಮಿ ಬಂದರೂ ಪರವಾಗಿಲ್ಲ, ಒಂದು ಅಂದ್ರೆ ಕಡಿಮೆ ಕ್ವಾಲಿಟಿ, ಕಡಿಮೆ ಗುಣಮಟ್ಟದ ಭೂಮಿ ಬಂದರೂ ಪರವಾಗಿಲ್ಲ, ಅದನ್ನೇ ಚೆನ್ನಾಗಿ ಮಾಡ್ಬೋದು. ಜಗಳ ಆಡ್ಕೊಂಡು ಬೈದಾಡ್ಕೊಂಡು ಮುಖ ನೋಡ್ಕೊಳ್ಳಾರ್ದಂಗೆ ಒಂದೇ ಕಡೆ ಇರೋದಕ್ಕಿಂತ ದೂರದಲ್ಲಿದ್ದು ಪ್ರೀತಿಯಿಂದ ಇರ್ರಿ, ದುಡೀರಿ ಚೆನ್ನಾಗಿ. ಆಮೇಲೆ ಎಲ್ಲಿ ಜಗಳ ಬರ್ತದೋ, ಎಲ್ಲಿ ವಿಧಿ ಇಲ್ಲ ಅಂತ ಬದುಕಬೇಡಿ. ಅಲ್ಲಿ ಜಗಳ ಬಂದಲ್ಲಿ ಅಥವಾ ಒಳಗೊಂದು ಹೊರಗೊಂದು, ಹಿಂದೆ ಬೈಯೋದು, ಮುಂದೆ ಚೆನ್ನಾಗಿ ಮಾತಾಡ್ಕೊಳ್ಳೋದು, ಈ ತರ ಸಂಸಾರವನ್ನು ಕಟ್ಟಬೇಡಿ. ಸಾಧ್ಯವಾದಷ್ಟು ಒಳಗು ಹೊರಗು ಏಕವಾಗಿದೆ. ಪ್ರೀತಿ ಇತ್ತ ಚೆನ್ನಾಗಿ ಬದುಕ್ರಿ, ಪ್ರೀತಿ ಇಲ್ವಾ ದೂರದಲ್ಲಿ ಬದುಕ್ರಿ. ದೂರದಲ್ಲಿದ್ದಾಗ ಪ್ರೀತಿ ಎಲ್ರಿಗೂ ಬಂದೇ ಬರ್ತಾನೆ. ಒಟ್ಟು ಒಬ್ಬರಿಗೆ ಭಾರ ಆಗಲಾರದ ಹಾಗೆ ಪ್ರೀತಿಯಿಂದ ದುಡಿದು ಬದುಕೋಣ. ಆಮೇಲೆ ಇಲ್ಲಿ ಸಮಸ್ಯೆ ಆಗಿರೋದೇನಪ್ಪಾ ಅಂದ್ರೆ, ನಾನ್ ದುಡಿಬಾರ್ದು, ನಾನ್ ಬದುಕ್ಬೇಕು, ಚೆನ್ನಾಗಿ ಬದುಕ್ಬೇಕು ಅನ್ನೋದು ಕೆಲವು ಬಡವರಲ್ಲೂ ಇದೆ, ಇನ್ನು ಕೆಲವು ಶ್ರೀಮಂತರಂತೂ ತುಂಬಾ ಜನರಿಗೆ ಇಲ್ಲ. ಈ ಜಗತ್ತನ್ನ ಸುಂದರಗೊಳಿಸ್ಬೇಕಾದ್ರೆ ಪ್ರತಿಯೊಬ್ಬರು ತಮ್ಮ ಕೈಲಾದದನ್ನ ದುಡಿಬೇಕು. ನೋಡಿ, ನನಗೆ ತುಂಬಾ ಸಂತೋಷ ಆಗೋದು ನಮ್ಮ ಲೋಕೇಶ್ ಅವ್ರ ವಿಷಯದಲ್ಲಿ. ಅವ್ರಿಗೆ ಏನ್ ಕಾಯಕ ಕೊಡೋದು ಅಂತ ನಾವು ವಿಚಾರ ಮಾಡ್ತಾ ಇದ್ದೆ. ಏನಾರು ಕಲಿಸ್ಬೇಕಲ್ಲ ಅವ್ರಿಗೆ. ಅವ್ರು ರೈತರು, ಒಳ್ಳೆ ರೈತರು, ಕೆಲಸ ಮಾಡಿದವರು. ಕಣ್ಣು ಹೊರಟೋಯ್ತು, ಮನೆಯವರೆಲ್ಲ ಏನೇನೋ ಮಾಡಿದ್ರು, ಹೊರಗೆ ಹಾಕಿದ್ರು, ಹತ್ತಿರ ಇಟ್ಕೊಳ್ಳಿಲ್ಲ, ಅದೆಲ್ಲ ಚಿಂತೆ ಇಲ್ದಂಗೆ ಅವರೊಟ್ಟು ಬದುಕಬೇಕು. ಆವಾಗ ಒಂದು ಸಿಂಗೆ ನಾನು ಬಂದೆ ಕೆಳಗಡೆ, ಆ ಕಿಟಕಿ ಸ್ವಚ್ಛ ಇರಲಿಲ್ಲ, ದಾಸೋಹ ಪಕ್ಕ ಧೂಳಿತ್ತು. ಬಸವರಾಜಿಗೆ ಹೇಳಿದೆ, ಲೋಕೇಶ್ ಅವ್ರಿಗೆ ಹೇಳ್ರಿ ಕಿಟಕಿ ಒರ್ಸಕ್ಕೆ ಹೇಳ್ರಿ ಅಂತ ಅಂದೆ. ಅವತ್ತಿಂದ ಶುರು ಮಾಡ್ಕೊಂಡ್ರು. ಅದರಲ್ಲೇ ಅವರು ಪೂರ ದಿನ ಕಂಡ್ಕೊಂಡ್ಬಿಟ್ರಿ. ಈಗ ಪೂರ ದಿನ ಉದ್ಯೋಗ ಮಾಡುವಷ್ಟು ಕೆಲಸ ಇದೆ, ಯಾಕಂದ್ರೆ ಅಷ್ಟು ಕಿಟಕಿಗಳಿದಾವೆ ಇಲ್ಲಿ. ಆಮೇಲೆ ಈಗ ಅವ್ರಿಗೆ ಸಂತೋಷ ಆಯ್ತು, ಬೆವರು ಬಂತು, ಚೆನ್ನಾಗಿ ಊಟ ಪಚನ ಆಯ್ತು. ಅವಾಗ ಮಹಾಮನೆ ಸುಂದರ ಆಯ್ತು ಅವ್ರಿಗೆ. ಸುಮ್ಮನೆ ಕೂತಿದ್ರೆ ಆಮೇಲೆ ಕೇಳಿದ್ರು ಮೊನ್ನೆ, ನಾನೊಂದ್ ಸ್ವಲ್ಪ ಏನಕ್ಕಾದ ಖರ್ಚಿಗಿರ್ಲಿ ಅಂತ ಹಣ ಕೊಡಕ್ ಹೋದೆ, ಒಟ್ಟು ಅವ್ರು ತಗೊಳ್ಳೇ ಇಲ್ಲ. ಬೇಡ್ರಿ, ನನಗೆ ಯಾವ ಕಾರಣಕ್ಕೂ ಬೇಡ, ನನಗೆ ಹಣದ ಅಗತ್ಯ ಇಲ್ಲ ಅಂತ ಹೇಳಿ ಸುಮ್ಮನೆ ಬಿಟ್ರು. ಆಮೇಲೆ ಕೇಳಿದ್ರು, ಅಜ್ಜಾರ ನನಗೆ ಒಂದು ಮೆಮೊರಿ ಕಾರ್ಡ್ ಹಾಕ್ಸ್ಕೊಡ್ರಿ. ಈಗ ಮೆಮೊರಿ ಕಾರ್ಡ್ ವಚನಗಳದೆಲ್ಲ ರೆಕಾರ್ಡ್ ಮಾಡಿ ಅವ್ರ ಮೊಬೈಲಲ್ಲಿ ಮೆಮೊರಿ ಕಾರ್ಡ್ ಹಾಕ್ಸ್ಕೊಂಡ್ರು. ಈಗ ದಿವಸ ಒಂದೊಂದು ವಚನ ಕಲ್ತ್ಕೊಂಡ್ಬಂದು ಹೇಳಕ್ ಶುರು ಮಾಡಿದ್ರಿ. ನೋಡಿ, ಈಗ ಅವ್ರದ್ದು ಕಣ್ಣಿಲ್ಲ ಅಂತೇಳಿ ದೃಷ್ಟಿ ಹೋಯ್ತಲ್ಲ, ನನ್ಗೆ ಹಂಗ್ ಮಾಡಿದ್ರಲ್ಲ ಹಿಂಗ್ ಮಾಡಿದ್ರಲ್ಲ ಅಂತ ಚಿಂತೆ ಮಾಡ್ತಾನೂ ಕಾಲ ಕಳಿಬೋದಾಗಿತ್ತು, ಬೈಕೊಂತಾನೂ ಕಾಲ ಕಳಿಬೋದಾಗಿತ್ತು, ಭಿಕ್ಷೆ ಬೇಡ್ತಾನೂ ಎಲ್ರಿಗೂ ಬೈಕೊಂತ ಅಡ್ಡಾಡ್ಬೋದಾಗಿತ್ತು. ಇಲ್ಲ, ಭಿಕ್ಷೆ ಬೇಡದ್ ಬೇಡ, ಎಲ್ಲರೂ ಒಂದು ಆಶ್ರಯ ಸಿಕ್ಕರೆ ನಾನು ಕೆಲಸ ಮಾಡ್ತೀನಿ. ಎಷ್ಟಾಗತ್ತೋ ಏನಾಗತ್ತೋ ಅದೇ ಕೆಲಸ. ಇವಾಗ ನಿರುದ್ಯೋಗ ಸಮಸ್ಯೆ ಅಲ್ಲ ರೀ, ನಿರುದ್ಯೋಗ ಸಮಸ್ಯೆ ಅಲ್ಲ, ನಿರುದ್ಯೋಗಿಗಳ ಸಮಸ್ಯೆ. ಯಾಕಂದ್ರೆ ಉದ್ಯೋಗ ಜಗತ್ನಲ್ಲಿ ಸಾಕಷ್ಟಿದೆ. ಈಗ ನೋಡಿ, ಎಲ್ಲ ಕಡೆನೂ ದೊಡ್ಡ ಸಮಸ್ಯೆ ಆಗಿರೋದು ನೆಲ ಒರೆಸೋರ್ದು, ಟಾಯ್ಲೆಟ್ ಬಾತ್ರೂಮ್ ತೊಳೆಯೋರ್ದು, ಆಮೇಲಿಂದ ಏನು ಹೊಲ ಮಾಡೋರು, ಕಳೆ ಕೀಳೋರು ಸಮಸ್ಯೆ ಇದೆ. ಯಾಕಂದ್ರೆ ಆ ಕೆಲಸ ಮಾಡಕ್ ಯಾರು ತಯಾರಿಲ್ಲ. ಮತ್ತೆ ಎಲ್ಲಿದೆ ನಿರುದ್ಯೋಗ? ಎಲ್ಲಿದೆ? ಉದ್ಯೋಗ ಸಾಕಷ್ಟಿದೆ. ಈ ನಿರುದ್ಯೋಗಿಗಳು ಆಗಿದ್ದಾರೆ, ಯಾಕಂದ್ರೆ ಅವ್ರಿಗೆ ವೈಟ್ ಕಾಲರ್ ಜಾಬ್ ಬೇಕು, ದುಡಿಯೋದು ಬೇಕಾಗಿಲ್ಲ, ಆಮೇಲೆ ಸುಲಭವಾಗಿ ದುಡ್ಡು ಬರ್ಬೇಕು. ಈ ಮೆಂಟ್ಯಾಲಿಟಿಯಿಂದ ನಾವು ಜಗತ್ತನ್ನು ಕೆಡಿಸ್ತೀವಿ. ಅದೇ ನಾವು ಜಗತ್ತನ್ನು ಚೆನ್ನಾಗಿ ಮಾಡ್ಕೊಳಕ್ ಹೋದ್ರೆ ಜಗತ್ತು ಒಂದೇ ದಿವಸದಲ್ಲಿ ಸುಂದರ ಆಗತ್ತೆ, ಒಂದೇ ದಿವಸದಲ್ಲಿ ಶಾಂತ ಆಗತ್ತೆ. ಇನ್ನ ನಮ್ಮಲ್ಲಿದ್ದಂತ ದೌರ್ಬಲ್ಯಗಳನ್ನು ಬಿಡ್ಬೇಕು ನಾವು. ದುಶ್ಚಟಗಳು, ದುರ್ಗುಣಗಳು, ಆಲಸ್ಯ, ಆಮೇಲೆ ಈರ್ಷ್ಯೆ, ದ್ವೇಷ, ಹೊಟ್ಟೆ ಕಿಚ್ಚು, ಇವನ್ನೆಲ್ಲ ಬಿಟ್ರೆ ಜಗತ್ ಸುಂದರ ಆಗೇ ಆಗುತ್ತೆ. ಎಲ್ಲರನ್ನು ಪ್ರೀತಿಸುವಂತಹ ಎಲ್ಲರನ್ನು ಅಂದ್ರೆ ಈ ಏನು ಪಾಕಿಸ್ತಾನದವ್ರನ್ನ ಪ್ರೀತಿಸ್ಬೇಕು, ಅಮೆರಿಕದವ್ರನ್ನ ಪ್ರೀತಿಸ್ಬೇಕು ಅಂತ ನಾನು ಹೇಳಲ್ಲ. ನಿಮ್ಮ ಸುತ್ತಮುತ್ತ ನಿಮ್ಮ ಸಂಬಂಧಿಕರು, ನಿಮ್ಮ ಕಾಂಟ್ಯಾಕ್ಟ್ ಅಲ್ಲಿ ಏನ್ ಬರ್ತಾರೋ ಅವ್ರನ್ನೇ ಮೊದಲು ಚೆನ್ನಾಗಿ ಪ್ರೀತಿಸೋದ್ ಕಲೀರಿ. ಒಬ್ಬ ಆಳಿರ್ಬೋದು, ಒಬ್ಬ ಮಾಲೀಕ ಇರ್ಬೋದು, ಒಬ್ಬ ಬಡವ ಇರ್ಬೋದು, ಒಬ್ಬ ಶ್ರೀಮಂತ ಇರ್ಬೋದು, ಎಲ್ಲರನ್ನೂ ಪ್ರೀತಿಸುವಂತಹದ್ದನ್ನ ನಾವು ಕಲ್ತ್ಬಿಟ್ರೆ ಇನ್ನು ಅವ್ರನ್ನ ಸ್ವಲ್ಪ ಪರಿವರ್ತನೆ ಮಾಡಕ್ಕೂ ಪ್ರಯತ್ನ ಮಾಡೋಣ. ಪರಿವರ್ತನೆ ಆಗ್ತಾರ ಅವ್ರು. ಪ್ರೀತಿಯಿಂದ ಹೇಳಿದಾಗ ಜಗತ್ತು ಪರಿವರ್ತನೆ ಆಗೇ ಆಗ್ತದೆ. ನಾವ್ ಏನ್ ಮಾಡ್ತೀವಿ ಅಂದ್ರೆ, ಹೆಂಗಾರ ಮಾಡಿ ಒಂದು ಜಗಳ ಮಾಡೋಣ, ನಾನು ಜಗಳ ಮಾಡಿ ಒಂದು ಬದಲಾವಣೆ ಮಾಡೋ ಆಗಲ್ಲ.
ಜಗಳ ಮಾಡಿ ಬದಲಾವಣೆ ಮಾಡಕ್ಕಾಗಲ್ಲ. ಪ್ರೀತಿಯಿಂದ ಬದಲಾವಣೆ ಮಾಡಿ, ಆವಾಗ ಜಗತ್ತು ಬದಲಾವಣೆ ಆಗತ್ತೆ, ಸುಂದರ ಆಗತ್ತೆ. ಆಮೇಲೆ ಜಗತ್ತನ್ನು ಬದಲಾಯಿಸೋದು ಬೇಡ ನಾವು. ನಮ್ಮ ಮನೆ, ನಮ್ಮ ಓಣಿ, ನಮ್ಮ ಸುತ್ತಮುತ್ತ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಒಳ್ಳೆಯವರಾಗಿ ಬದುಕೋಣ. ಆವಾಗ ಜಗತ್ತು ಸುಂದರ. ಜಗತ್ತು ಸುಂದರ ಆದ್ರೆ ಆ ಜಗತ್ತನ್ನು ಸೃಷ್ಟಿಸಿದ ಪರಮಾತ್ಮನು ಸುಂದರ ಅಂತ ಅನ್ಸುತ್ತೆ. ಜಗತ್ತು ಪರಮಾತ್ಮ ಸುಂದರವಾಗಿ ಕಂಡ್ರೆ ನಮ್ಮ ಜೀವಾತ್ಮನು ಸುಂದರ ಆಗೇ ಆಗುತ್ತೆ ಒಳಗಡೆ. ಆವಾಗ ನಮ್ಮ ಜೀವನದಲ್ಲಿ ಸಾಧನೆ, ಅದೇ ಸಾಧನೆ. ಸಾಧನೆ ಅಂದ್ರೆ ಹಿಂಗ್ ತಿಳ್ಕೊಬೇಡಿ, ಮತ್ತೆ ಒಂದ್ 3 ತಾಸು ಹೊಟ್ಟೆ ಮೇಲೆ ಎದ್ದೇಳಬಾರ್ದು, ಹಂಗೆ ಕೂತು ಬಿಡ್ಬೇಕು. ಅದೇ ಬಹಳ ದೊಡ್ಡ ಸಾಧನೆ. ಅದೇನ್ ದೊಡ್ಡದಲ್ಲ. ನೀವು ಕಷ್ಟಪಟ್ರೆ ಒಂದು 3 ತಿಂಗಳಲ್ಲಿ ಒಂದೇ ಕಡೆ 3 ಗಂಟೆ ಕೂಡ ಪ್ರಾಕ್ಟೀಸ್ ಮಾಡ್ಬಿಡ್ಬೋದು. ಆಸನ ಸಿದ್ಧಿ ಮಾಡ್ಕೊಂಡ್ ಬಿಡ್ಬೋದು. ಒಂದು 6 ತಿಂಗಳು ಪ್ರಯತ್ನ ಪಟ್ರೆ ಮಾಡ್ಕೊಂಡ್ಬಿಡ್ಬೋದು. 1 ವರ್ಷ ಪ್ರಯತ್ನ ಪಟ್ರೆ ಮಾಡ್ಕೊಂಡ್ಬಿಡ್ಬೋದು. ಅದ್ಯಾವುದು ದೊಡ್ಡದಲ್ಲ. ದೊಡ್ಡದು ಏನಪ್ಪಾ ಅಂದ್ರೆ ವಿಶಾಲವಾದ ಮನಸ್ಸು, ನಿರ್ಮಲವಾದ ಮನಸ್ಸು ಮತ್ತು ಪ್ರೀತಿಪೂರ್ಣವಾದ ಮನಸ್ಸು. ಅದೇ ಜಗತ್ತನ್ನ ಚೆನ್ನಾಗಿ ಮಾಡೋದು. ಆವಾಗ ಜಗತ್ತು ಮಾಯೆ ಅಲ್ಲ, ಜಗತ್ತು ನೀರ ಮೇಲಿನ ಗುಳ್ಳೆ ಅಲ್ಲ, ಜಗತ್ತು ಸುಂದರ, ಜಗತ್ತು ಮಹಾಮನೆ, ಜಗತ್ತು ನಮ್ಮ ಮನೆ. ಮತ್ತೆ ಹೊರಗೆ ಸತ್ತ ಮೇಲೆ ಯಾವ ಮನೆಗೇನೋ ಹೋಗ್ಬೇಕು ಅಂತಿರಲ್ಲ, ಅದ ಅವನಿಗೆ ಬಿಟ್ಬಿಡಿ, ಅದ್ ನಿನಗ್ ಬಿಟ್ಟಿದ್ದಪ್ಪ, ನೀ ಏನ ಕೊಟ್ಕೋ. ಈ ಮನೆ ಸುಂದರ ಮಾಡ್ಬಿಡೋಣ ಮೊದಲು, ಮುಂದಿನ ನಿನಗ್ ಬಿಟ್ಟಿದ್ದು ಅಂತ ಪರಮಾತ್ಮನಿಗೆ ಬಿಡಿ. ಆವಾಗೆಲ್ಲವೂ ಚೆನ್ನಾಗಿ ಕಾಣಿಸುತ್ತೆ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು ಶರಣ.